ಎಲ್ಲರಿಗೂ ನಮಸ್ಕಾರ. ನಾವು ಈ ಒಂದು ವಿಶೇಷ ಪೇಷಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಕ್ಟೋಬರ್ 3ನೇ ತಾರೀಕಿಗೆ ಒಬ್ಬ 51 ಇಯರ್ ಲೇಡಿ ನನ್ನ ಕ್ಲಿನಿಕ್ ಹತ್ರ ಬಂದಿದ್ರು. ಅಟೆಂಡರ್ಸ್ ಎಲ್ಲ ಸ್ಕ್ರೀಮ್ ಮಾಡ್ತಾ ಇದ್ರು, ಸರ್ ಹೆಲ್ಪ್ ಮಾಡಿ ಅಂತ ಹೇಳಿ. ಸೊ ನಾನು ಆ ಕಾರಲ್ಲಿ ಹೋಗಿ ನೋಡಿದಾಗ ಪೇಷಂಟ್ ಆಲ್ಮೋಸ್ಟ್ ಬ್ರಾಡ್ ಇರ್ತಾರೆ. ಅಂದರೆ ಪಲ್ಸ್ ನೋಡಿದೆ, ಪಲ್ಸ್ ಇರಲಿಲ್ಲ, ಹಾರ್ಟ್ ಬೀಟ್ ಇರಲಿಲ್ಲ, ಕ್ಯಾರೋಟಿಡ್ ಪಲ್ಸ್ ಇರಲಿಲ್ಲ, ಆಲ್ಮೋಸ್ಟ್ ಬ್ರಾಡ್ ಇಡ್ ಅಂತ ಹೇಳಿ. ನಾನು ಇಮಿಡಿಯೇಟ್ಲಿ ಅವರಿಗೆ ಕಾರಲ್ಲಿರೋರೆಲ್ಲ ಹೊರಗೆ ಕಳಿಸಿ ಡ್ರೈವರ್ ಮಾತ್ರ ಕೂಡಿ ಅಂತ ಹೇಳಿ ಅಲ್ಲೇ ಕಾರಲ್ಲಿ CPR ಅಂದರೆ ಕಾರ್ಡಿಯೋ ಪಲ್ಮರಿ ರಿಸಸ್ಟೇಷನ್ ಅಂತೇಳಿ ಚೆಸ್ಟ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಚೆಸ್ಟ್ ಕಂಪ್ರೆಷನ್ ಮಾಡ್ತಾ ಅವಾಗ ನಿಯರೆಸ್ಟ್ ಹಾಸ್ಪಿಟಲ್ ಯಾವ್ದು ಇರ್ಬೋದು ಅಂದರೆ ನನ್ನ ಹತ್ತಿರ ಇರೋದು ಚಿರಾಯ್ ಹಾಸ್ಪಿಟಲ್. ಸೊ ಒನ್ ಆಫ್ ದಿ ಬೆಸ್ಟ್ ಇಕ್ವಿಪ್ಡ್ ಹಾಸ್ಪಿಟಲ್ ಅಂತೇಳಿ. ಸೊ ನಾವು ಕಂಟಿನ್ಯೂಸ್ಲಿ CPR ನಾನು ಕಾರ್ಲಿ ಹಿಡಿದು ಅಂದರೆ ಇಲ್ಲ ಸೆಕ್ರಿಷನ್ಸ್ ಎಲ್ಲ ಇರುತ್ತೆ, ಬಾಡಿ ಲೆವೆಲ್ಸ್ ಆಗಿತ್ತು, ಆದರೂ ಕೂಡ ನಾವು ಅದು ಚೆಸ್ಟ್ ಕಂಪ್ರೆಷನ್ ಬಿಡಬಾರ್ದು. ನಾನು ಅದೇ ಕಾರಲ್ಲಿ 1-2 ಸೈಕಲ್ CPR ಮಾಡಿ ನಾನು ಅವ್ರ ಡ್ರೈವರ್ಗೆ ಹೇಳಿದೆ, ಅವ್ರ ಮಗನೇ ಇದ್ದಾಗ ನೀನು ಇಮಿಡಿಯೇಟ್ ಆಗಿ ಚಿರಾಯ್ ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತೆ ಹೇಳಿ. ಚಿರಾಯ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ನಾವು ಅನ್ಇಂಟರಪ್ಟೆಡ್ CPR ಇತ್ತು ಕಾರಲ್ಲಿ ಕೂಡ ನಾನು ಚೆಸ್ಟ್ ಕಂಪ್ರೆಷನ್ ಕಂಟಿನ್ಯೂ ಮಾಡ್ತಾನೆ ಹೋದೆ. ಅಲ್ಲಿಗೆ ಕಾರಿಂದ ನಾವು ಸ್ಟ್ರೆಚರ್ ಶಿಫ್ಟ್ ಮಾಡ್ತೀವಿ. ಸ್ಟ್ರೆಚರ್ ಶಿಫ್ಟ್ ಮಾಡಬೇಕಾದ್ರೂ ಕೂಡ ಗ್ಯಾಪ್ ಇರುತ್ತೆ ಒಂದು ಸ್ವಲ್ಪ, ಅವರು ಅಟೆಂಡರ್ಸ್ ಬರಲಿಕ್ಕೆ, ಪೇಷಂಟ್ ಪುಲ್ ಮಾಡಲಿಕ್ಕೆಲ್ಲ. ಅವಾಗೂ ಅಗ್ರೆಸಿವ್ 2 ಸೈಕಲ್ ಆಫ್ CPR ಮಾಡಿ ಇಮಿಡಿಯೇಟ್ಲಿ ಸ್ಟ್ರೆಚರ್ ಶಿಫ್ಟ್ ಮಾಡಿದ್ವಿ. ಸ್ಟ್ರೆಚರ್ ಶಿಫ್ಟ್ ಮಾಡಿ ಮತ್ತೆ ಕ್ಯಾಜುಯಾಲಿಟಿ ಶಿಫ್ಟ್ ಮಾಡಬೇಕಾದ್ರೂ ಕೂಡ ಬ್ರೈನ್ ಡೆಡ್ ಆಗೋಂಥ ಚಾನ್ಸ್ ಇರುತ್ತೆ. ಸೊ ಈವನ್ ಆ ಸ್ಟ್ರೆಚರ್ದಲ್ಲಿ ಕೂಡ CPR ಮಾಡಿ ಆ CPR ಮಾಡ್ಕೋತಾ ಅಂದರೆ ಕಾರ್ಡಿಯೋ ಪಲ್ಮರಿ ರಿಸಸ್ಟೇಷನ್ ಚೆಸ್ಟ್ ಕಂಪ್ರೆಷನ್ ಮಾಡ್ಕೊಳ್ತಾ ಅಲ್ಲಿಗೆ ಕ್ಯಾಜುಯಾಲಿಟಿಗೆ ಹೋದ್ವಿ. ಕ್ಯಾಜುಯಾಲಿಟಿಗೆ ಹೋದಾಗ ನಮ್ಮ ಟೀಮ್ ಹೆಡೆಡ್ ಬೈ ಕಾಮಶೆಟ್ಟಿ ಸರ್, ಸಂತೋಷ್ ಕಾಮಶೆಟ್ಟಿ ಅವರು ಮತ್ತು ದೋಶೆಟ್ಟಿ ಸರ್, ಆ ಟೀಮ್ ಎಲ್ಲ ಇತ್ತು. ನಾವು ಇಮಿಡಿಯೇಟ್ಲಿ ಅಲ್ಲಿ ಬೆಡ್ಡಿಗೆ ಶಿಫ್ಟ್ ಮಾಡಿ ಚೆಸ್ಟ್ ಕಂಪ್ರೆಷನ್ ಮಾಡ್ತಾ ECG ಮುಖಾಂತರ ನಮಗೆ ಗೊತ್ತಾಯ್ತು. ECG ಮತ್ತು ಹಾರ್ಟ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಗೊತ್ತಾಯಿತು ಅವರಿಗೆ ಒಂದು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಕಂಡೀಷನ್. ಅಂದರೂ ಹಾರ್ಟು ನಾರ್ಮಲ್ ರಿದಮ್ಗಿಂತ ಬರೀ ಶೇಕ್ ಆಗ್ತಾ ಇತ್ತು, ಹೊರತು ಕಾಂಟ್ರಾಕ್ಟ್ ಆಗ್ತಾ ಇರಲಿಲ್ಲ. ಇದಕ್ಕೆ ನಾವು ಎಂತೀವಿ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳಿ. ಈ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ಗೆ ನಾವು ಇಮಿಡಿಯೇಟ್ಲಿ ಶಾಕ್ ಕೊಡದೇ ಇದ್ರೆ ಹಾರ್ಟ್ ಸ್ಟಾಪ್ ಆಗಿಬಿಡುತ್ತೆ. ಸೊ ನಾವು ಇಮಿಡಿಯೇಟ್ಲಿ ಅವರಿಗೆ ಒಂದು ಕಾರ್ಡಿಯಾಕ್ ಡಿಫಿಬ್ರಿಲೇಷನ್ ಅಂತೇಳಿ ಶಾಕ್ ಕೊಟ್ಟಾಗ ಅವರ ಆ ಪೇಷಂಟ್ ಹಾರ್ಟು ಮತ್ತೆ ನಾರ್ಮಲ್ ರಿದಮ್, ತನ್ನ ರೆಗ್ಯುಲರ್ ರಿದಮಿಗೆ ಬಂತು. ಆದರೆ ಈ ಪಾಯಿಂಟ್ ಆಫ್ ಟೈಮ್ದಲ್ಲಿ ನಮಗೆ ಗೊತ್ತಿರಲಿಲ್ಲ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ, ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ, ಲಿವರ್ ಡ್ಯಾಮೇಜ್ ಆಗಿರುತ್ತೆ, ಲಂಗ್ಸಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತೇಳಿ. ಇಮಿಡಿಯೇಟ್ಲಿ ಅದಾದ ನಂತರ ನಾವು ಅವ್ರಿಗೆ ಏರ್ವೇ ಸಪೋರ್ಟ್ ಅಂದರೆ ಇಂಟುಬೇಟ್ ಮಾಡಿ ಒಂದು ಟ್ಯೂಬ್ ಮುಖಾಂತರ ಲಂಗ್ಸಿಗೆ ಕನೆಕ್ಟ್ ಮಾಡಿ ವೆಂಟಿಲೇಟರ್ ಸಪೋರ್ಟ್ ಸ್ಟಾರ್ಟ್ ಮಾಡಿ, BP ಎಲ್ಲ ಡ್ರಾಪ್ ಆಗಿತ್ತು, BPಗೆ ನೆಸಸರಿ ಇರುವಂಥ ಡ್ರಗ್ಸ್ ಎಲ್ಲ ಕೊಟ್ಟು ಅದಾದ ನಂತರ ಅವರಿಗೆ ಅಲ್ಲಿಂದ ICU ಶಿಫ್ಟ್ ಮಾಡಿದ್ವಿ. ICU ಶಿಫ್ಟ್ ಮಾಡಾದ್ಮೇಲೆ ನಮ್ಗೆ ಗೊತ್ತಾಯಿತು ಈ ವ್ಯಕ್ತಿಯಲ್ಲಿ ಪೊಟ್ಯಾಷಿಯಂ ಲೆವೆಲ್ ತುಂಬ ಕಡಿಮೆ ಅಂತೇಳಿ. ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಇದ್ದಾಗ ಅದರ ನೆಸಸರಿ ಸ್ಟೆಪ್ಸ್ ಏನು ತಗೋಬೇಕಂತೇಳಿ ಕಿಡ್ನಿ ಸ್ಪೆಷಲಿಸ್ಟ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ ಸರ್, ಅವ್ರ ಟೀಮ್ ಕೂಡ ಇದರಲ್ಲಿ ತುಂಬ ಇನ್ವಾಲ್ವ್ ಆಗಿದೆ. ಇದಾದ ನಂತರ ನಾವು ಅಂದ್ಕೊಂಡಿದ್ವಿ ಪಾಸಿಬಿಲಿಟಿ ಆಫ್ ಬ್ರೈನ್ ಡೆಡ್ ಅಂತೇಳಿ. ಅಂದರೆ ಹೊರಗಡೆಯಿಂದ CPR ಮಾಡಬೇಕು, ಇಂಡಿಯಾದಲ್ಲಿ ಹೊರಗಡೆ ಅರೆಸ್ಟ್ ಆಗಿ ಪೇಷಂಟ್ ಆಸ್ಪತ್ರೆ ಬರೋಂಥ ಚಾನ್ಸಸ್ಸು, ರಿಕವರಿ ಆಗೋ ಚಾನ್ಸಸ್ಸು ಕೇವಲ 1-2% ಮಾತ್ರ. ಸೊ ಇವರಿಗೆ ನಾವು ಕಂಟಿನ್ಯೂಸ್ CPR ಮಾಡಿ ಕ್ಯಾಶುಯಾಲಿಟಿ ತೊಗೊಂಡೋಗಿ ಅದು ಶಾಕ್ ಕೊಟ್ಟು ಅದಾದ ನಂತರ ಒಂದು ವೆಂಟಿಲೇಟರ್ ಮೇಲೆ ಹಾಕಿ ವೆಂಟಿಲೇಟರ್ಲಿಂತ ಎಲ್ಲ ಟೀಮ್ದು ಒಂದು ಪರಿಶ್ರಮ ಅನ್ಬೋದು, ಒಂದು ಡೆಡಿಕೇಟೆಡ್ ಎಫರ್ಟ್ಲಿಂತ ಯಾವುದೇ ಆರ್ಗನ್ ಡ್ಯಾಮೇಜ್ ಆಗಲಾರ್ದೆ, ಬ್ರೈನ್ ಡೆಡ್ ಆಗಲಾರ್ದೆ, ಬ್ರೈನ್ ನಾರ್ಮಲ್ ಆಗಿ, ಕಿಡ್ನಿ ನಾರ್ಮಲ್ಲು, ಲಿವರ್ ನಾರ್ಮಲ್ಲು, ಲಂಗ್ಸ್ ನಾರ್ಮಲ್ ಆಗಿ ಪೇಷಂಟು ನಾವು ಅರೌಂಡ್ 11th ಡೇ ಯಾವುದೇ ಡೆಫಿಸಿಟ್ಸ್ ಇಲ್ಲದೆ ಡಿಸ್ಚಾರ್ಜ್ ಮಾಡಿದ್ವಿ. ಸೊ ಇದು ಈ ವೀಕು ಅಂದರೆ ಅಕ್ಟೋಬರ್ 13th to October 19th ಒಂದು CPR ಅವೇರ್ನೆಸ್ ಕ್ಯಾಂಪೇನ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಾಡ್ತಾರೆ. ಇನ್ಸಿಡೆಂಟಲಿ ಈ ಕೇಸು ಇವಾಗ ಆಯಿತು. ನಾವು ಈ ಕೇಸ್ ಹೈಲೈಟ್ಗಿಂತ ಎಲ್ಲರಿಗೂ ಎನಿವನ್ ಆ್ಯಂಡ್ ಎವ್ರಿವನ್ ಶುಡ್ ನೋ CPR ಅಂತೇಳಿ, ಕಾರ್ಡಿಯೋ ಪಲ್ಮರಿ ರಿಸಸ್ಟೇಷನ್. ನಾವೊಂದು ನಮ್ಮ ಮೊಬೈಲ್ ತೊಗೊಂಡು ನಾವು ನೋಡಿದ್ರೆ CPR ಸಿಂಪಲ್ ಟೆಕ್ನಿಕ್ಸ್ ಆಫ್ CPR ಅಂತಲೇ ಗೊತ್ತಾಗ್ಬಿಡುತ್ತೆ. ಯಾರೋ ನಮ್ಮ ಹತ್ತಿರ ಕೊಲ್ಯಾಪ್ಸ್ ಆದಾಗ ನಮಗೆ ಡಾಕ್ಟರೇ ಬೇಕಂತಲ್ಲ, ನೀವು ಯಾರೋ ವ್ಯಕ್ತಿಗಳು ಒಂದು ಚೆಸ್ಟ್ ಕಂಪ್ರೆಷನ್ ಕೊಡ್ತಾ ಯಾವುದಾದ್ರೂ ನಿಯರ್ ಬೈ ಇರೋಂಥ ಒಂದು ವೆಲ್ ಇಕ್ವಿಪ್ಡ್ ಇರೋಂಥ ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಅದಾದ ನಂತರ ಆ ಟೀಮ್ ತಗೊಂಡು ಹೋಗುತ್ತೆ. ಈ ಥರ ಮಾಡಿದ್ರೆ ಅಟ್ಲೀಸ್ಟ್ ಔಟ್ ಆಫ್ ಹಾಸ್ಪಿಟಲ್ ಕಾರ್ಡಿಯಾಕ್ ಅರೆಸ್ಟ್ ಆಗಂತ ಸರ್ವೈವಲ್ ಚಾನ್ಸಸ್ ಅರೌಂಡ್ 10%. ಅಮೆರಿಕಾ ಮತ್ತು ಯುರೋಪಲ್ಲಿ ಅರೌಂಡ್ 10% ಚಾನ್ಸಸ್ ಆಫ್ ಸರ್ವೈವಲ್ ಬರುತ್ತೆ. ಯಾಕಂದರೆ ಅವ್ರಿಗೆ ಏರ್ ಆಂಬುಲೆನ್ಸ್ ಇರುತ್ತೆ, ನಿಯರ್ ಬೈ ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಡಿಫಿಬ್ರಿಲೇಟರ್ ಅಂತ ಇರುತ್ತೆ, ಅದೆಲ್ಲ ಇರೋ ಕಾರಣ ಅಲ್ಲಿ ಸರ್ವೈವಲ್ ಚಾನ್ಸಸ್ ತುಂಬ ಹೆಚ್ಚಿಗೆ. ಅಂದರೆ 10% ಇಸ್ ಎ ಬಿಗ್ ಅಮೌಂಟ್, ಬಿಗ್ ನಂಬರ್. ಆದರೆ ಇಂಡಿಯಾದಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಯುವಕರಲ್ಲಿ ತುಂಬಾ ಹೃದಯಘಾತ ಆಗ್ತಾ ಇದೆ. ಹೃದಯಘಾತ ಅಂದರೆ ಹಾರ್ಟಿಗೆ ಸಪ್ಲೈ ಮಾಡೋಂಥ ರಕ್ತನಾಳದಲ್ಲಿ ಬ್ಲಾಕೇಜ್ ಆದಾಗ ಅದೊಂದು ಎಲೆಕ್ಟ್ರಿಕಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿ 100 ಜನ ಹೃದಯಘಾತದಲ್ಲಿ 5ರಿಂದ 10 ಜನ ಸ್ಥಳದಲ್ಲೇ ಕೊಲ್ಯಾಪ್ಸ್ ಆಗಿ ಸಾವು ಆಗೋಂಥ ಸಿಚುವೇಶನ್ ತುಂಬ ಜನರಲ್ಲಿ ನೋಡಿದ್ದೀವಿ. ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಿ ಅವರಿಗೆ CPR ಕೊಟ್ಟು ನಿಯರ್ ಬೈ ಇರೋಂಥ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ನಾವು ಶಾಕ್ ಕೊಟ್ಟು ಅಥವಾ ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳದಲ್ಲಿ ಬ್ಲಾಕೇಜ್ ಕ್ಲಿಯರ್ ಮಾಡಿದಾಗ ಬದುಕುವಂಥ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ. ಈ CPR ಕೊಟ್ಟಿದ್ದ ಕಾರಣಕ್ಕಾಗಿನೇ ಈ ಪೇಷಂಟ್ ಅದಾದ ನಂತರ ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ಇಂಟೆನ್ಸಿವ್ ಟೀಮ್ದವರೆಲ್ಲ. ಬಟ್ ಆ ಪಾಯಿಂಟ್ ಆಫ್ ಟೈಮ್ದಲ್ಲಿ CPR ಕೊಟ್ಟಿದ್ದ ತಕ್ಷಣನೇ, ಕೊಟ್ಟಿದ್ದ ಕಾರಣಕ್ಕಾಗಿ ಪೇಷಂಟ್ ಉಳಿದಿದೆ. ಸೊ ಅವೇರ್ನೆಸ್ ಅಂದರೆ ನಾವು ಮಲ್ಟಿಪಲ್ ಲೆವೆಲ್ಸ್ ಅಂತ ಹೇಳ್ತೀವಿ. ಅಟ್ ದಿ ಮೆಡಿಕಲ್ ಫ್ರೆಟರ್ನಿಟಿ ಲೆವೆಲ್, ಅಟ್ ದಿ ಲೋಕಲ್ ಮೀಡಿಯಾ ಲೆವೆಲ್, ಅಟ್ ದಿ ಸ್ಟೇಟ್ ಗವರ್ಮೆಂಟ್ ಲೆವೆಲ್, ಅಟ್ ದಿ ನ್ಯಾಷನಲ್ ಲೆವೆಲ್, ಅಟ್ ದಿ ಇನ್ಸ್ಟಿಟ್ಯೂಷನ್ ಲೆವೆಲ್. ಈ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಾವು ಅಂದರೆ ನಾವು ಈಗ ಫ್ರಮ್ 10th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ನಾವು ಈ CPR ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರಾದರೂ ಕೊಲ್ಯಾಪ್ಸ್ ಆದರೆ ಏನು ಮಾಡ್ಬೇಕಂತ ಹೇಳಿ. ನಾವು ಲೇಟರ್ ಅಂದರೆ ಒಂದು ಈವೆಂಟ್ ಆದಾಗಲ್ಲ,
ನಮ್ಮ ಸರ್ ಹೇಳ್ತಾ ಇದ್ರು ಇವಾಗ ಒಂದು ಪ್ರೆಸ್ ಮೀಟಲ್ಲಿ, ಕೆಲವೊಂದು ದೇಶಗಳಲ್ಲಿ ಮ್ಯಾಂಡೇಟರಿ CPR ಸರ್ಟಿಫಿಕೇಟ್ ಬೇಕಂತೇಳಿ. ಒಂದು 10 ಪಾಸ್ ಆದಾಗ ಅದರ ಮ್ಯಾಂಡೇಟರಿ CPR ಸರ್ಟಿಫಿಕೇಟ್ ಇರಬೇಕು, 12 ಪಾಸ್ ಆದಾಗ ಮ್ಯಾಂಡೇಟರಿ CPR ಅಂದರೆ ನಿಮ್ಗೆ ಗೊತ್ತಿರಬೇಕಂತೆ. ಅದರಲ್ಲಿ ಬೇಸಿಕಲಿ ಸ್ಮಾಲ್ ಟೆಕ್ನಿಕ್ಸ್ ಅದೆಲ್ಲ ಕೇಳಿದಾಗ ಒಂದು ವೈವಾ ಥರ ಮಾಡಿದ್ರು ಕೂಡ ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಶಾಲೆ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಮಾಡಬೇಕು. ಹೌದು, ನಾವು ನಿನ್ನೆ ಹೇಳ್ತಾ ಇದ್ದೆ, ನಿನ್ನೆ ನಾವು ರೆಡ್ ಕ್ರಾಸ್ ಮುಖಾಂತರ ಈ SB ಕಾಲೇಜು ಕಾಮರ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ 100 ಸ್ಟೂಡೆಂಟ್ಸಿಗೆ ಈ CPR ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿ ಒಂದು ಮೆನಿಕ್ಯೂಲ್ ಅಂತ ಇರುತ್ತೆ, ಅದು ಬಾಡಿ ತರ, ಅದರಲ್ಲಿ CPR ಟ್ರೈನಿಂಗ್ ಹ್ಯಾಂಗ್ ಕೊಡ್ಬೇಕಂತ ಕೂಡ ನಡೆಸಿದ್ವಿ. ಈ ರೆಡ್ ಕ್ರಾಸ್ ಇದವರು ರೆಗ್ಯುಲರ್ ಆಗಿ 1 ವೀಕ್ ಮಾಡ್ತಾ ಇದ್ದಾರೆ. ಈ ಚಿರಾಯಿ ಹಾಸ್ಪಿಟಲ್ ಮತ್ತು ನಮ್ಮ ಹಾಸ್ಪಿಟಲ್ ಕೂಡ ರೆಗ್ಯುಲರ್ ಆಗಿ ಇದು ಡಿಫ್ರೆಂಟ್ ಪೊಲೀಸ್ ಅಕಾಡೆಮಿದಲ್ಲಿ ಇರ್ಬೋದು, ಫೈರ್ ಫೈಟರ್ಸ್ ಅಲ್ಲಿ ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲಿ ಇರ್ಬೋದು, ಜೈಲ್ ಅಥಾರಿಟಿದಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ, ಈ ತರ ಎಲ್ಲ ಒಂದು KSRTC ಅಲ್ಲಿ ತುಂಬಾ ಕಡೆ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ರೀತಿ ಪೌರ ಕಾರ್ಮಿಕರು ಅದು ಅವರಿಗೂ ಪೌರ ಕಾರ್ಮಿಕರದ್ದು ಆಗಿದೆ. ಸೊ ಅದಕ್ಕೆ ನಾವು ಮಾಡೋದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ರೋಲ್ ಬಹಳ ಇಂಪಾರ್ಟೆಂಟ್. ನಾವು ಏನ್ ಮಾಡೋಂಥ ಮೆಸೇಜ್ ನೀವು ನಿಮ್ಮ ಮುಖಾಂತರ ಜನರಿಗೆ ತಿಳಿದ್ರೆ ಅದಕ್ಕೆ ಎಫೆಕ್ಟಿವ್ನೆಸ್ ಬರುತ್ತೆ. ನಾನು ಡಾಕ್ಟರ್ ಈರಣ್ಣ ಹಿರಾಪುರ ಅಂತ ಹೇಳಿ. ನಮಸ್ಕಾರ, ನಾನು ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ, ಚಿರಾಯಿ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್. ಸೊ ಆಗಲೇ ಹೇಳಿದಂಗೆ ಡಾಕ್ಟರ್ ಈರಣ್ಣದು. ಸೊ ಈ ನಾವು ಸುದ್ದಿ ನಿಮ್ಮ ಮಟ್ಟ ತಿಳಿಸೋದು ಉದ್ದೇಶ ಏನು ಅಂದರೆ, ಬದೇ ನಾವು ಹಾಸ್ಪಿಟಲ್ ಕಡೆಯಿಂದ ನಾವು ಏನು ಸಾಧಿಸಿದ್ದೀವಿ ಅಂತ ಅದು ಒಂದೇ ಅಲ್ಲ. ಇದು ನಾವು ಜೀವ ಉಳಿಸಿದ್ವಿ, ಇದು ನೀವು ಕೂಡ ಉಳಿಸ್ಬೋದು. ಸೊ ಇದು ಹೇಳೋ ತಾತ್ಪರ್ಯ ನಾವು ಇದಕ್ಕೆ ಎದಕ್ಕೆ ಬಂದಿದ್ದೀವಿ ಅಂತಂದ್ರೆ, ಈ ಕೆಲಸ CPR ಮುಖಾಂತರ ಒಂದು ವ್ಯಕ್ತಿಗೆ ನಾವು ಏನು ಜೀವ ಉಳಿಸ್ಬೋದು. ಇದು ಡಾಕ್ಟರ್ ಅಷ್ಟೇ ಮಾಡೋದು ಅಂತಿಲ್ಲ, ಒಬ್ಬ ಕಾಮನ್ ವ್ಯಕ್ತಿ, ಓದ್ಲಾರ್ದ ವ್ಯಕ್ತಿನೂ ಇದು ನಾವು ಮಾಡ್ಬೋದು. ಸೊ ಈ ಸುದ್ದಿಯನ್ನು ನಾವು ಎಲ್ಲ ಜನರಿಗೆ ಮುಟ್ಟಿಸ್ಬೇಕು, CPR ಎಲ್ಲೂ ಕಲಿಬೇಕು ಅಂತ. ತುಂಬಾ ಸಂದರ್ಭದಲ್ಲಿ ನೋಡಿರ್ತೀವಿ ನಾವು, ಎಲ್ಲೋ ಒಬ್ಬ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಿರ್ತಾರೆ, ಅಲ್ಲಿ ಬಿಡ್ತಾರೆ, ಸಡನ್ ಆಗಿ ಬಿದ್ದುಬಿಡ್ತಾರೆ, ಕೊಲಾಪ್ಸ್ ಆಗ್ತಾರೆ, ಅವಾಗ ಕೈ ಒರೆಸೋದು ಕಾಲು ಒರೆಸೋದು ಮಾಡ್ತಾರೆ. ಬಟ್ ನಾವು ಮಾಡೋದು ಏನು ಅಂದ್ರೆ CPR ಮಾಡಬೇಕು. ಸೊ ಅದು ಆ ಉದ್ದೇಶದಿಂದ ಅಂತ ನಾವು ಇದು ಸುದ್ದಿ. ಎರಡನೇದಂತೂ ಆಗ್ಲೇ ಹೇಳಿದೆ, ನಾವು ಮೆಡಿಕಲ್ ಸೈನ್ಸ್ ದೃಷ್ಟಿದ್ವಾರ ನಾವು CPR ಮಾಡೋದು ಉದ್ದೇಶ ಬರೀ ಹಾರ್ಟಿಗೆ ಸ್ಟಾರ್ಟ್ ಮಾಡ್ಬೇಕಂತ ಉದ್ದೇಶ ಇರಲ್ಲ. ಹಾರ್ಟ್ ಸ್ಟಾರ್ಟ್ ಆಗೋ ಮಟ್ಟ ನಾವು ಬ್ರೈನಿಗೆ ಬ್ಲಡ್ ಸಪ್ಲೈ ಹೋಗ್ತಾ ಇರಬೇಕು, ರಕ್ತ ಸಂಚರಣೆ ಆಗ್ತಾ ಇರಬೇಕು. ಮೇನ್ ಉದ್ದೇಶ ಇರೋದು ಆ CPR ಇರೋದೇನು ಅಂತಂದ್ರೆ, ಈಗ ನಾವು ಒಂದು ಅರ್ಧ ತಾಸು ಬಿಟ್ಟು ಆದ್ಮೇಲೂ ಹಾರ್ಟ್ ಚಾಲೂ ಆದ್ರೂ ಕೂಡ ಅದು ಬ್ರೈನಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಅವಾಗ ಅದ್ರದ್ದು ಉಪಯೋಗ ಆಗೋದಿಲ್ಲ. ಸೊ CPR ಮಾಡೋದು ಉದ್ದೇಶ ಬರೀ ನಾವು ಹಾರ್ಟಿಗೆ ಚಾಲೂ ಮಾಡೋದು ಉದ್ದೇಶ ಇರಲ್ಲ, ಬಟ್ ಬ್ರೈನಿಗೆ ನಾವು ರಕ್ತ ಸಂಚರಣೆ ಕಾಯಂ ಆಗಿ ನಿರಂತರ ಆಗಿ ಕಂಟಿನ್ಯೂ ಆಗ್ತಾ ಇರ್ಬೇಕಂತ ಆ ಉದ್ದೇಶದಿಂದ CPR ಮಾಡ್ತೀವಿ. ಸೊ ಇದು ಅಂತೂ ಅದು ಅಷ್ಟೇ ಅಲ್ಲ, ಅದು ಕತಿ ಮುಗಿದ್ಮೇಲೆ ಆಮೇಲೆ ಹಾಸ್ಪಿಟಲ್ ಮುಟ್ಸಿದ್ಮೇಲೆ ಆಮೇಲೆ ಹಾಸ್ಪಿಟಲ್ ಎಕ್ಸ್ಪರ್ಟ್ ಟೀಮ್ ನೋಡ್ಕೊಳ್ತಾರೆ. ಸೊ ಅದನ್ನು ನಾವು ಸಾಧಿಸಿದೀವಿ. ನಾರ್ಮಲಿ ಇದು 10% ಇರ್ತದೆ. ಸೊ ನಮ್ದು ಆ ಸಕ್ಸಸ್ ರೇಟ್ ಏನು ಅಪ್ರೂವ್ ಇರ್ತದೆ, ಇವತ್ತು ನಾವು ನಮ್ಮ ಚಿರಾಯಿ ಟೀಮ್ ಅದು ಮಾಡಿ ತೋರಿಸಿದೆ. ಸೊ ಬಟ್ ಇದಕ್ಕೆ ಇದು ಹಿಂದೆ ಆಧಾರ ಇರೋದು, ಅದಕ್ಕಿಂತ ಮುಂಚೆ CPR ಒಳ್ಳೇದಾಗಿರ್ಬೇಕು. ಸೊ CPR ಆಗ್ತಿರ್ಲಿಲ್ಲ ಅಂದ್ರೆ ಅವಾಗ ನಾವು ನಮ್ಮ ಟೀಮು ಏನು ಮಾಡಕ್ ಆಗ್ತಿರ್ಲಿಲ್ಲ. ಸರ್ ಇನ್ನೊಂದು ಘಟನೆ ಆಗಿತ್ತು ಸರ್, ಒಂದು 8 ದಿನದ ಹಿಂದೆ. ಈಗ ಹಾರ್ಟ್ ಸ್ಟಾರ್ಟ್ ಆಗಿದ್ದಷ್ಟರಲ್ಲಿ ಮತ್ತೆ ಬ್ರೈನ್ ನಲ್ಲಿ ಬ್ಲಡ್ ಸಪ್ಲೈ ಒಂದು 10 ನಿಮಿಷ ಕೂಡ ಜಾಸ್ತಿ ಹೋಯ್ತು ಅಂದ್ರೆ ಬ್ರೈನ್ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ CPR ಮಾಡೋದು ಉದ್ದೇಶ ಮತ್ತೆ ನಾವು ಅದನ್ನೇ ಹೇಳ್ತಾ ಇರೋದು, CPR ಮಾಡೋದು ಉದ್ದೇಶ ಬರೀ ಹಾರ್ಟಿಗೆ ಚಾಲು ಮಾಡೋದು ಉದ್ದೇಶ ಇರಲ್ಲ. ನಾವು ಆ ಟೈಮ್ನಲ್ಲಿ ಹಾರ್ಟ್ ಒಂದು ಅರ್ಧ ತಾಸು ಆಗ್ಬೋದು, 1 ತಾಸು ಆಗ್ಬೋದು, ಅಲ್ಲಿ ಮಟ್ಟ ಬ್ರೈನಿಗೆ ನಾವು ರಕ್ತ ಸಂಚರಣೆ ಕಾಯಂ ಕಂಟಿನ್ಯೂ ಹೋಗ್ತಾ ಇರಬೇಕು. ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ, ಚಿರಾಯಿ ಹಾಸ್ಪಿಟಲ್.